ಇವತ್ತು ಹಿಂಗಾಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಗೈಸ್, ಯಾಕಂದ್ರೆ ನಾನು ಓದೇ ಇಲ್ಲ, ಅದ್ರಲ್ಲಿ ಬೇರೆ ಬಾಪೂಜಿ ಹಾಲಲ್ಲಿ ಆಗ್ಬಿಟ್ಟವ್ರೆ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಹರಿ. ಇವತ್ತು ನಂಗೆ ಸಬ್ಜೆಕ್ಟ್ ಇದ್ದಿದ್ದು IM ಹಂಗಂದ್ರೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಗೈಸ್. ಓಕೆನಾ? ಈಗೇನೆ ರೆಡಿ ಆಗ್ಬಿಟ್ಟು ಕಾಲೇಜ್ ಕಡೆ ಹೊಂಟಿದ್ದೀನಿ. ನಾನೇನಾದ್ರೂ ಕಾಲೇಜಿಗೆ ಎಂಟ್ರಿ ಆದ್ರೆ ಹುಡುಗಿ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ ಗೈಸ್? ಕೊನೆಗೂ ಕಾಲೇಜ್ ಕಡೆ ಬಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಹೋದೆ ಯೂನಿವರ್ಸಿಟಿ ಕಡೆ. ಓದಿದ್ಯೇನೋ ನವೀನ ಅಂದ್ರೆ ಚೆನ್ನಾಗಿ ಓದಿಲ್ಲ, ಪಾಸ್ ಮಾಡು ಅಂತ ನಾನು ನಿನ್ನ ಕೇಳೋ. ಎಲ್ಲಾರ ಫೇಸ್ ಕೂಡ ಹೇಳುತ್ತೆ ಚೆನ್ನಾಗಿ ಓದಿಲ್ಲ ಅಂತ. ಸತೀಶನ್ಗೆ ಇವತ್ತು ಎಕ್ಸಾಮ್ ಇಲ್ಲ ಅಂತ ಗೊತ್ತಿದ್ರು ನನ್ಗೋಸ್ಕರ ಎಗ್ರೆಸ್ ಮಾಡ್ಕೊಂಡ್ ತಂದ್ಕೊಟ್ಟವನೆ. ಮನ್ಸು ತೊಡ್ದು ನಮಗೆಲ್ಲ ಎಕ್ಸಾಮ್ ಐತೆ, ಯೂನಿವರ್ಸಿಟಿ ಅವರು ನಮ್ಗೆ ಮುಗಿಸ್ಬೇಕಂತ ಹೆವಿ ಡ್ಯಾನ್ಸ್ ಆಡ್ತಾರೆ ಗೈಸ್. ನಾವು ಬೇಜಾರಾಗ್ತೈತೆ, ನೀವು ನೋಡಿ ತೋರಿಸ್ತೀವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಎಕ್ಸಾಮ್ ಎಲ್ಲ ಅಂತ ನೋಡಕ್ ಬಂದ್ರೆ ಬಾಪೂಜಿ ಹಾಲಲ್ಲಿ ಆಗ್ಬಿಟ್ಟವ್ರ ಗೈಸ್. ಇಲ್ಲಿ ಬಿದ್ರೆ ಏನ್ ಗುರು ಪ್ರಾಬ್ಲಮ್ ಅಂತ ಕೇಳ್ಬೋದು ನೀವು. ಯಾಕಂದ್ರೆ ಗೈಸ್ ಇಲ್ಲಿ ಬಿದ್ರೆ ಎಲ್ಲೂ ತಿರ್ಗಕ್ಕೂ ಬಿಡಲ್ಲ. ಅದಕ್ಕೆ ಆಲ್ಮೋಸ್ಟ್ ನಮ್ ಕಾಲೇಜಲ್ಲಿ ಯಾರಿಗೂ ಇಷ್ಟ ಇರಲ್ಲ ಇಂತ ಕಡೆ ಬಿಡಕ್ಕೆ. ನಿಮ್ಗೂ ಇಂತ ಜಾಗ ಇದ್ರೆ ಕಮೆಂಟ್ ಮಾಡಿ. ಬಿದ್ದಿದ್ದೀರಾ? ಇದಕ್ಕೆ ನಿಮ್ಮ ಆನ್ಸರ್ ಏನು? ಭಯ ಆದ್ಮೇಲೆ ಏನ್ ಬರೀತೀನಿ ಅಂತ ಒಂದು ಗೊತ್ತಿಲ್ಲ. ಮೊದ್ಲೇ ಏನು ಓದಿಲ್ಲ, ಅದಕ್ಕಂತಿಲ್ಲ ಅವ್ರು ಏನ್ ಬರೀಬೇಕು. A few moments later. ಇಷ್ಟೊಂದು ಎಕ್ಸಾಮ್ ಬರ್ದಿಲ್ಲ ಅಂತ ಬೇಜಾರಾಗ್ಬಿಟ್ಟವಳೆ. ಟೀನು ಕುಡಿತಾ ಇಲ್ಲ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಸೀರಿಯಸ್ಲಿ ಗೈಸ್, ನಾನು ಇಷ್ಟೊಂದು ಈಸಿ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಕ್ಸಾಮ್ ಪೇಪರ್ ಮಸ್ತಾಗಿ ಬರ್ಬಿಟ್ಟು ಬಂದೆ. ಎಕ್ಸಾಮ್ಸ್ ಇರೋದ್ರಿಂದ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಮನೆಗೆ ಬೇಗ ಬಂದ್ಬಿಟ್ಟು ಬ್ಯಾಗ್ ಬಿಸಾಕ್ಬಿಟ್ಟು ಮುಖ ತೊಳೆದು ಹೋಗ್ತಾ ಇದೀನಿ ಗೈಸ್ ಸ್ವಿಗ್ಗಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್, ಬೈ.